ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 30th ಸೆಪ್ಟೆಂಬರ್ ಸೋಮವಾರದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಮೊದಲು ಇಲ್ಲಿ 5 ಡೇ ಮೂವಿಂಗ್ ಆವರೇಜ್ ಹಾಗೂ 10 ಡೇ ಮೂವಿಂಗ್ ಆವರೇಜ್ ನ ಡ್ರಾ ಮಾಡ್ತಾ ಇದ್ದೀನಿ. ಸೊ 5 ಡೇ ಮೂವಿಂಗ್ ಆವರೇಜ್ ಈಗ ಬರೋದು ಸೋಮವಾರಕ್ಕೆ 26,100 ಇಂದ ಅರೌಂಡ್ 120 ಈ ಲೆವೆಲ್ ಅಲ್ಲಿ. ಅದೇ 10 ಡೇ ಮೂವಿಂಗ್ ಆವರೇಜ್, ಸೊ ಇದು 5 ಡೇ ಮೂವಿಂಗ್ ಆವರೇಜ್, 10 ಡೇ ಮೂವಿಂಗ್ ಆವರೇಜ್. ಓಕೆ, ಸೊ ಇದು ಬರೋದು 25,900 ಹತ್ರ. ಸೊ ಇವತ್ತಿನ ದಿನ ಅಂದ್ರೆ 27th ಸೆಪ್ಟೆಂಬರ್ ಶುಕ್ರವಾರದ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಮೂವ್ಮೆಂಟ್ ಕೊಟ್ಟಿದ್ರೆ ಕೂಡ ನಿಫ್ಟಿನಲ್ಲಿ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಅದು ಮೇಜರ್ ಕಾರಣ ಅಂತಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಇರೋ HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್ ಅಲ್ಲಿ ಬಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಇಂದ ಅದು ನಿಫ್ಟಿನ ಕೂಡ ಕೆಳಗಡೆ ತಗೊಂಡು ಬಂದು ಅದರಲ್ಲಿ ನಿಫ್ಟಿ ಸ್ವಲ್ಪ ರಿಕವರಿ ಕಾಣಕ್ಕೆ ಒಂದೆರಡು ಬಾರಿ ಟ್ರೈ ಮಾಡಿದ್ರೆ ಕೂಡ ಎಂಡ್ ಆಫ್ ದ ಡೇ 26,178 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಸಪೋರ್ಟ್ 5 ಡೇ ಮೂವಿಂಗ್ ಆವರೇಜ್ ಅದು 26,100 ಹತ್ರ ಹಾಗೂ 10 ಡೇ ಮೂವಿಂಗ್ ಆವರೇಜ್ 25,900 ಹತ್ರ. ಈ ಎರಡು ಸಪೋರ್ಟ್ ಇದಾವೆ. ಸೊ ಈ ಎರಡು ಸಪೋರ್ಟ್ ಇರೋವರೆಗೆ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಲ್ಲ. ಏತಕ್ಕಂದ್ರೆ ಪುಟ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ತಗೊಂಡ್ರೆ ಅಲ್ಲಿಂದ ಬರೋ ಶಾರ್ಪ್ ರಿಕವರಿನಲ್ಲಿ, ಈ ರೀತಿಯ ರಿಕವರಿನಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋದು ಮಿಸ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ತಗೊಳ್ಳಲ್ಲ. ನಮ್ಗೆ ನಿಫ್ಟಿ ಕೆಳಗಡೆ 26,100 ಹತ್ರದಲ್ಲಿ ಸಿಕ್ಕರೆ ಇಲ್ಲಿಂದ ಅರೌಂಡ್ 30 ಪಾಯಿಂಟ್ಸ್ ಕೆಳಗಡೆ 26,070 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದಾನೇ ನಿಫ್ಟಿ ರಿಕವರಿ ಕಾಣಬಹುದಾಗುತ್ತೆ. ಇದು ಏನಾದ್ರು ಸ್ಟಾಪ್ ಲಾಸ್ ಹಿಟ್ ಆಗಿ ಕೆಳಗಡೆ ಬಂದ್ರೆ 25,900 ಹತ್ರ ಬಂದ್ರೆ ಕೂಡ ಇಲ್ಲಿ ಸಿ ಪೊಸಿಷನ್ಸ್ ಅನ್ನ ಟ್ರೈ ಮಾಡಬೇಕು. ಕೆಳಗಡೆ ನಿಯರ್ 25,850 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಸೊ ಈ ಎರಡು ಲೆವೆಲ್ ಅಲ್ಲಿ ನಾವು ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಏನಾದ್ರು ಡಿಪ್ ಅಲ್ಲಿ ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಅಗೇನ್ ನಿಫ್ಟಿ ನೆಕ್ಸ್ಟ್ ಮೂಮೆಂಟಮ್ಗೆ ರೆಡಿ ಆಗುತ್ತೆ. ಇನ್ನು ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇನೆ ಫ್ಲಾಟ್ ಆಗಿ ಓಪನ್ ಆದ್ರೆ ಕೂಡ ಒಂದು ಡಿಪ್ ನಿಯರ್ 26,100 ವರೆಗೆ ಬರೋಕೆ ವೇಟ್ ಮಾಡ್ಬೋದು. ಇಲ್ದಿದ್ರೆ ನಿಫ್ಟಿ 26,250 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಆಗ ಬೇಕಾದ್ರೆ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇದು ನಿಫ್ಟಿನ ಮೇಲೆ 26,400 450 ವರೆಗೆ ತಗೊಂಡ್ ಬರುತ್ತೆ. ಸೊ ಈ ಲೆವೆಲ್ಸ್ ಸೋಮವಾರ ದಿನ ಆಗುತ್ತೆ ಹಾಗೂ ಸದ್ಯಕ್ಕೆ ಬರೋ ದಿನಗಳಲ್ಲೂ ಈ ಲೆವೆಲ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಫ್ಟಿ 25,850 ಕೆಳಗಡೆ ಕ್ಲೋಸಿಂಗ್ ಬಂದ್ರೆ ಮಾತ್ರ ಅಲ್ಲಿಂದ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿವರೆಗೆ ಯಾವುದೇ ಪುಟ್ ಪೊಸಿಷನ್ ನಾವು ತಗೊಳ್ಳಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸೋಮವಾರದ ದಿನ ಸೆಬಿ ಮೀಟಿಂಗ್ ಇದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮೀಟಿಂಗ್. ಈ ಮೀಟಿಂಗ್ ಅಲ್ಲಿ ಏನಾದ್ರು F&O ಟ್ರೇಡಿಂಗ್ ಬಗ್ಗೆ ಅಥವಾ ಮಾರ್ಜಿನ್ಸ್ ಬಗ್ಗೆ ಏನಾದ್ರು ಹೊಸ ರೆಗ್ಯುಲೇಷನ್ಸ್ ನ ತಗೊಂಬಂದ್ರೆ ಅದು ಮಾರ್ಕೆಟ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಆಗ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆ ಮೀಟಿಂಗ್ ಅಲ್ಲಿ ಟ್ರೇಡರ್ಸ್ ಗೆ ಹರ್ಟ್ ಆಗೋ ಯಾವುದೇ ನ್ಯೂಸ್ ಬಂದಿಲ್ಲ ಅಂತಂದ್ರೆ ಅಗೇನ್ ಮಾರ್ಕೆಟ್ ಅಲ್ಲಿ ರಿಕವರಿ ಬರುತ್ತೆ. ಸೊ ಸೋಮವಾರ ಇರೋ ಸೆಬಿ ಮೀಟಿಂಗ್ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ. ಸೊ ಇದನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದವು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಿಫ್ಟಿ ಕರೆಕ್ಷನ್ ಗೆ ಮೇನ್ ಕಾರಣ ಬ್ಯಾಂಕಿಂಗ್ ಸ್ಟಾಕ್ಸ್, ಅದರಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್. ಸೊ ಅವುಗಳಲ್ಲಿ ಬಂದ ಕರೆಕ್ಷನ್ ಕಾರಣದಿಂದ ಬ್ಯಾಂಕ್ ನಿಫ್ಟಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇನೆ ಮೊದಲನೇ 45 ನಿಮಿಷ ಅಲ್ದೇನೆ ಅದನ್ನು ಕೂಡ ಬ್ರೇಕ್ ಆಗಿ ಹೆಚ್ಚಿನ ಕರೆಕ್ಷನ್ ಅರೌಂಡ್ 54,200 ಇಂದ ನಿಯರ್ 53,800 ವರೆಗೆ ಕರೆಕ್ಷನ್ ಬಂದಿತ್ತು. ಸೊ ಇಲ್ಲಿ ಯಾರಾದ್ರೂ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ತಾ ಇದ್ರೆ ಇಲ್ಲಿ ಒಂದು ಒಳ್ಳೆ ಪ್ರೈಸ್ ಆಕ್ಷನ್ ಆಗಿತ್ತು. ಸೊ ಈ ಪ್ರೈಸ್ ಆಕ್ಷನ್ ಅಲ್ಲಿ ಪುಟ್ ಪೊಸಿಷನ್ ತಗೊಂಡಿದ್ರೆ ಇಲ್ಲಿ 400 ಪಾಯಿಂಟ್ಸ್ ವರೆಗೆ ಮೂಮೆಂಟಮ್ ಸಿಗೋ ಚಾನ್ಸಸ್ ಇತ್ತು. ಆದ್ರೆ ನಾವು ಇಲ್ಲಿ ಯಾವುದೇ ಪುಟ್ ಪೊಸಿಷನ್ ಬಗ್ಗೆ ಈ ವ್ಯೂ ಇಟ್ಕೊಂಡಿದ್ದಿಲ್ಲ, ಹಾಗಾಗಿ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ಇಲ್ಲಿ ಟ್ರೈ ಮಾಡ್ಲಿಲ್ಲ. ಬ್ಯಾಂಕ್ ನಿಫ್ಟಿ ಯಾವಾಗ 53,700 ಕೆಳಗಡೆ ಕ್ಲೋಸಿಂಗ್ ಬಂತು ಅಂದ್ರೆ ಅವತ್ತಿನ ದಿನದಿಂದ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅಲ್ಲಿವರೆಗೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಪುಟ್ ಪೊಸಿಷನ್ಸ್ ನ ಸದ್ಯಕ್ಕೆ ಮಾತ್ರ ತಗೊಳ್ಳಲ್ಲ, ಓನ್ಲಿ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೆ ನೋಡ್ತಾ ಇರ್ತೀವಿ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಸೋಮವಾರ ದಿನ ಹೇಗೆ ಟ್ರೇಡ್ ಮಾಡ್ಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ಏನಾದ್ರು ರಿಕವರಿ ಕಂಡು 54,000 ಮೇಲೆ ಬಂದು ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿಂದ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು.
ಕೆಳಗಡೆ 53,800 ಅಥವಾ ಈ ಶುಕ್ರವಾರದ ಲೋ ಕೆಳಗಡೆ ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇಲ್ಲಿಂದ ಬರೋ ರಿಕವರಿ ಬ್ಯಾಂಕ್ ನಿಫ್ಟಿನ 54,450 ಮೊದಲನೇ ಟಾರ್ಗೆಟ್. ಇನ್ನು 500 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಟುವರ್ಡ್ಸ್ 54,800 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು 54,000 ಕೆಳಗಡೆ ಯಾವುದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಕೂಡ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಟ್ರೇಡ್ ನ ತಗೊಳ್ಳಲ್ಲ. 53,700 ಕೆಳಗಡೆ ಕ್ಲೋಸಿಂಗ್ ಬಂದ್ರೆ, ಆಲ್ರೆಡಿ ಹೇಳಿದಂಗೆ ಕ್ಲೋಸಿಂಗ್ ಬಂದ್ರೆ ಮಂಗಳವಾರದಿಂದ, ಅದು 1 ಅಕ್ಟೋಬರ್ದಿಂದ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡೋಣ. ಸದ್ಯಕ್ಕೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಲ್ಲ. ಸೊ ನಾನು ಕೊಟ್ಟಿರೋ ಲೆವೆಲ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂಬರೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಅದರೊಂದಿಗೆ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.